ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜೂನ್ 13ರ ಶನಿವಾರ ಶ್ರೀ ಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ರಾಘವೇಂದ್ರ ಉಪಾಧ್ಯಾಯ ಅವರು ದೇವರ ಪ್ರಸಾದ ನೀಡಿ ಗೌರವಿಸಿದರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಕೋಟ್ಯಾನ್ ಮತ್ತು ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ ಸುವರ್ಣ ಅವರು ಮಹಾಜನ ಸಂಘ ಮತ್ತು ಕ್ಷೇತ್ರಾಡಳಿತ ಸಮಿತಿ ಪರವಾಗಿ ಸನ್ಮಾನಿಸಿದರು. 5 ವರ್ಷದಲ್ಲಿ ಅಂತಹ ಒಂದು ಎಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು. ಹಾಗೆ ಅವರು ಕೂಡ ದೇವರ ಮೇಲೆ ಭಕ್ತರು, ನೀವು ಕೂಡ ಬಂದು ದೇವರ ದರ್ಶನ ಮಾಡಿದ್ದೀರಿ. ಇಂತಹ ದೇವರ ದರ್ಶನದಿಂದ ನಿಮ್ಮ ಸಂಸಾರಕ್ಕೆ ದೇವರು ಪೂರ್ಣ ರೀತಿಯ ಅನುಗ್ರಹ ಕೊಟ್ಟು ನಡೆಸಬೇಕು. ಸೌಭಾಗ್ಯವತಿ ಭವ, ಸುಖವತಿ ಭವ, ದೀರ್ಘ ಸುಮಂಗಲಿ ಭವ. ಸಚಿವರ ಭೇಟಿಯ ನೆನಪಿಗಾಗಿ ಬಿಲ್ಲು ಪತ್ರ ಗಿಡವನ್ನ ನೆಡಲಾಯಿತು. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಯಶ್ಪಾಲ್ ಸುವರ್ಣ, ಸುನಿಲ್ ಕುಮಾರ್, ಗುರುರಾಜ್ ಗಂಟಿಹೊಳಿ, ಡಾಕ್ಟರ್ ಧನಂಜಯ ಸರ್ಜಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ಮಾಜಿ ಜಿಲ್ಲಾಧ್ಯಕ್ಷರಾದ ಕುಯಿಲಾಡಿ ಸುರೇಶ್ ನಾಯಕ್, ಮಟ್ಟಾರು ರತ್ನಾಕರ ಹೆಗ್ಡೆ, ಶ್ಯಾಮಲಾ ಕುಂದರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಪ್ರಧಾನ ಕಾರ್ಯದರ್ಶಿ ಶರಣ್ ಮಟ್ಟು, ಪ್ರಮುಖರಾದ ನಾರಾಯಣ ಕರ್ಕೆರ, ದಿನೇಶ್ ಎರ್ಮಾಳು, ಮೋಹನ್ ಬಂಗೇರ, ಸತೀಶ್ ಸಾಲಿಯಾನ್, ವಿಕೆ ಯಾದವ್, ಯತೀಶ್ ಕಿದಿಯೂರು, ಮನೋಜ್ ಕಾಂಚನ್, ಸತೀಶ್ ಅಮೀನ್ ಪಡುಕೆರೆ, ಸುಜಿತ್ ಕುಮಾರ್ ಕಾಪು, ಶಾಂಭವಿ ಕುಲಾಲ್, ಸಾವಿತ್ರಿ, ಆಶಾ ಮನೋಹರ್, ಶುಭಾ ಯೋಗೀಶ್ ಮೊದಲಾದವರು ಉಪಸ್ಥಿತರಿದ್ದರು. ವೈಕುಂಠ ನಿವಾಸದಲ್ಲಿ ಮಹಾಲಕ್ಷ್ಮಿ ಆರ್ಥಿಕ ಮಂತ್ರಿಯಾಗಿದ್ದಾರೆ. ಅಲ್ಲಿ ಮಹಾಲಕ್ಷ್ಮಿ ಅದರಲ್ಲಿ ಎಲ್ಲರಿಗೂ ಕೂಡ ಬೇಕಾದಷ್ಟು ಸಂಪತ್ತನ್ನು ಕೊಡುವಳು. ಅಂತಹ ಕ್ಷೇತ್ರಕ್ಕೆ ನೀವು ಇಡೀ ಭಾರತದ ನಮ್ಮ ದೇಶದ ಪರವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೀರಿ. ಆ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಅವಳು ಕೊಡ್ತಾಳೆ. ಅದೇ ರೀತಿಯಲ್ಲಿ ನೀವು ಕೂಡ ವಿಶೇಷವಾಗಿ ನಮ್ಮ ಭಾರತದ ಸರ್ಕಾರದಿಂದ ಬಂದು ಆ ಜನರ ಸೇವೆ, ದೇಶ ಸೇವೆ ಮಾಡ್ತಾ ಇದ್ದೀರಿ. ಈಗ ಆರ್ಥಿಕ ಸಂಕಷ್ಟಗಳು ಉಂಟು, ಆದರೂ ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿ ಎಲ್ಲರಿಗೂ ಕೂಡ ಉತ್ತರೋತ್ತರ ಆಗುವಂತೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಪ್ಲಾಸ್ಟಿಕ್ ತೊಟ್ಟ ಪ್ಲೀಸ್, ಯತೀಶ್ ಪ್ಲೀಸ್, ಯತೀಶ್ Madam, please, madam, please stand on. Okay, thank you.